ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ ಗೆಳೆಯರೆ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಹಲವಾರು ರಿಕ್ರೂಟ್ಮೆಂಟ್ಸ್ ಆಗಬೇಕಿತ್ತು, ಇನ್ನೂ ಆಗಿಲ್ಲ. ಯಾಕೆ? ಕಾರಣಗಳು ಸಾಕಷ್ಟೇನಿಲ್ಲ. ಒಂದೇ ಕಾರಣ, ಗೌರ್ಮೆಂಟ್ ಮಾನ್ಯ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಸರ್ ಅವರು ಏನು ಅನೌನ್ಸ್ಮೆಂಟ್ ಅನ್ನು ಕೊಟ್ಟಿದ್ರು ಜಸ್ಟ್ ಬಡ್ಜೆಟ್ ಡೇ ದಿನ ಹಾಗೂ ಬಡ್ಜೆಟ್ ಬಿಫೋರ್ ಒಂದು ಕ್ಯಾಬಿನೆಟ್ ಮೀಟಿಂಗ್ ತರ ಇಟ್ಟಿದ ನಂತರ, ಒಂದು ಧಾರವಾಡಲ್ಲಿ ಪ್ರೊಟೆಸ್ಟ್ ಆದ ನಂತರ ಆ ಉದ್ಯೋಗ ಆಕಾಂಕ್ಷೆ ಯಾರ್ಯಾರಿದ್ದಾರೆ ಅವರೆಲ್ಲ ಪ್ರೊಟೆಸ್ಟ್ ಮಾಡಿರೋದ ಕಾರಣ ಕ್ಯಾಬಿನೆಟ್ ಮೀಟಿಂಗ್ ನ ಇಮಿಡಿಯೇಟ್ ಆಗಿ ಸೆಟಪ್ ಮಾಡಿ ಅವರೊಂದು ತೀರ್ಮಾನಕ್ಕೆ ಬಂದಿದ್ರು. ಗವರ್ನರ್ ಕಡೆಯಿಂದ ಸಹಿ ಹಾಕ್ಸ್ಕೊಂಡು ಸಹ ಅವರು ರಿಕ್ರೂಟ್ಮೆಂಟ್ ಆಫ್ 54,000, ಆಲ್ಮೋಸ್ಟ್ 56,432 ಪೋಸ್ಟ್ ಅನ್ನು ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಅವ್ರು ಇನ್ನೂ ರಿಕ್ರೂಟ್ಮೆಂಟ್ ನ ಸ್ಟಾರ್ಟ್ ಮಾಡೇ ಇಲ್ಲ. ಬಟ್ ಅವರು ಪೇಪರ್ ಅಲ್ಲಿ ಅನೌನ್ಸ್ಮೆಂಟ್ಸ್ ಎಲ್ಲ ಏನಂತ ಹೇಳಿದ್ರು, 2ನೇ ವಾರ ಮಾರ್ಚ್ ಅಲ್ಲಿ ನಾವು ಶುರು ಮಾಡ್ತೀವಿ ಅಂತ ಹೇಳಿದ್ರು. ಈಗ ಆಲ್ರೆಡಿ 3ನೇ ವಾರ ಮುಗಿದು 4ನೇ ವಾರನಲ್ಲಿ ಎಂಟ್ರಿ ಇದೀವಿ. ಈಗ 4ನೇ ವಾರನೂ ಮುಗ್ದೋಗುತ್ತೆ. ಓಕೆ, ಮಾರ್ಚ್ ತಿಂಗಳೇ ಮುಗ್ದೋಗ್ತಾ ಇದೆ, ಬಟ್ ಆದ್ರೂ ಇನ್ನೂ ರಿಕ್ರೂಟ್ಮೆಂಟ್ಸ್ ಒಂದು ನಡೀತಾ ಇಲ್ಲ. ಯಾರು ನಡೆಸ್ತಾರೆ? ಕೆಇಎ ನಡೆಸುತ್ತಾ ರಿಕ್ರೂಟ್ಮೆಂಟ್ ಅಥವಾ KPSC ನಡೆಸ್ತಾರಾ ಅಂತಂದ್ರೆ, ಈಗ KPSC ಕಡೆಯಿಂದ ಹಲವಾರು ಇದು ನೋಡಿರ್ತೀರಾ ನೀವು. ರೀಸೆಂಟ್ ಆಗಿ ಒಂದು ವಿಡಿಯೋನು ಸಹ ಹಾಕಿದ್ದೆ ನಾನು. ಅಗ್ರಿಕಲ್ಚರ್ ಆಫೀಸರ್ ಅಂಡ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಪೋಸ್ಟ್ ನ ಅವ್ರು ಏನ್ ಮಾಡಿದ್ದಾರೆ, KPSC ದವ್ರು ಕಂಡಕ್ಟ್ ಮಾಡ್ಬೇಕಿರೋ ಅಂತದನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಟು KEA ಡಿಪಾರ್ಟ್ಮೆಂಟ್ ಅವರಿಗೆ. ಓಕೆ, ಈ KEA ಡಿಪಾರ್ಟ್ಮೆಂಟ್ ಅವ್ರು ಈಗ ಅದನ್ನ ಯಾವಾಗ ಕಂಡಕ್ಟ್ ಮಾಡ್ತಾರೆ? ಈಗ ಅವರಂತೂ ಸದ್ಯಕ್ಕೆ ಡೇಟ್ಸ್ ಇಲ್ಲ, ಯಾಕಂದ್ರೆ ಅವ್ರ ಹತ್ರ ಆಲ್ರೆಡಿ ಪೆಂಡಿಂಗ್ ನೋಟಿಫಿಕೇಶನ್ಸ್ ತುಂಬಾ ಇದೆ. ಈಗ ಇನ್ನೂ ಒಂದು 2-3 ಮಂತ್ಸ್ ತನಕ ಯಾವುದೇ ತರದ ನೋಟಿಫಿಕೇಶನ್ಸ್ ಆಗೋ ಚಾನ್ಸು ಕಡಿಮೆ ಇದೆ, ಹಾಗೂ ಎಕ್ಸಾಮ್ ಆಗೋದು ಸಹ ಕಡಿಮೆ ಇದೆ. ಈಗ NWKRTC ಇದು ಮಾತ್ರ ಎಕ್ಸಾಮ್ ನಡೆಸ್ತಾ ಇದ್ದಾರೆ, ಯಾರು? KEA ದವರು. ಓಕೆ, ಸೊ ಈಗ KEA ದವರು NWKRTC ಅಂತ ಒಂದು ಎಕ್ಸಾಮ್ ನಡೆಸ್ತಾ ಇದ್ದಾರೆ. ನಾರ್ತ್ ವೆಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಲ್ಲಿ ಹಲವಾರು ಹುದ್ದೆಗಳಿದ್ವು. ಗ್ರೂಪ್ ಎ, ಗ್ರೂಪ್ ಬಿ ಸರ್ವಿಸಸ್ ಇತ್ತು. ಆ ಗ್ರೂಪ್ ಎ, ಗ್ರೂಪ್ ಬಿ ಸರ್ವಿಸಸ್ಗೆ ಅವರಿಗೆ ಎಕ್ಸಾಮ್ಸ್ ನ ನಡೆಸ್ತಾ ಇದ್ದಾರೆ. ಇವಾಗ 10ನೇ ತಾರೀಕು, ಅದು 8ನೇ ತಾರೀಕು 9ನೇ ತಾರೀಕು ನಡಿಬೇಕಿತ್ತು, ಅದನ್ನ 10ನೇ ತಾರೀಕಿಗೆ ಮೂವ್ ಮಾಡ್ತೀವಿ ಅಂತ ಈಗ ಪೇಪರ್ ಎಲ್ಲ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಇನ್ನು KEA ನಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಿಲ್ಲ. ಬಟ್ ಇನ್ನು ಹಲವಾರು ಡಿಪಾರ್ಟ್ಮೆಂಟ್ಸ್ ಎಕ್ಸಾಮ್, ಗ್ರೂಪ್ ಬಿ ಎಕ್ಸಾಮಿನೇಷನ್ಸ್ ಇನ್ನು ಪೆಂಡಿಂಗ್ ಇದೆ. ಯಾರಿಂದ? KEA ಅವ್ರ ಕಡೆನಿಂದ. KEA ಕಡೆಯಿಂದ ಯಾವ್ದಕ್ಕೆ? ಗ್ರೂಪ್ ಬಿ ಪೋಸ್ಟ್ಗೆ ಪೆಂಡಿಂಗ್ ಇದಾವೆ. BWSSB ಇರ್ಬೋದು, KSSIDC ಇರ್ಬೋದು, ಇನ್ನು ಹಲವಾರು ನೋಟಿಫಿಕೇಶನ್ಸ್ ಇನ್ನು ಎಕ್ಸಾಮಿನೇಷನ್ಸ್ ಆಗಿಲ್ಲ, ಪೆಂಡಿಂಗ್ ಇದಾವೆ. ಅದೆಲ್ಲ ಮುಗಿಬೇಕು. ಅದಾದ ನಂತರನೇ KEA ದವ್ರಿಗೂ ಸಹ ಒಂದು ಟೈಮಿಂಗ್ ಸಿಗುತ್ತೆ, ಒಂದು ಟೈಮ್ ಲೈನು, ನಂತರ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡೋದಕ್ಕೆ ಎಕ್ಸಾಮ್ ಸೆಂಟರ್ಸ್ ಬೇಕಾಗ್ತಾರೆ. ಸೊ ಇದೆಲ್ಲ ತುಂಬಾ ಚಾಲೆಂಜಸ್ ಇದಾವೆ. ಈಗ ನೋಟಿಫಿಕೇಶನ್ ಬಂದಿಲ್ಲ ಅಂತಂದ್ರೆ ಇವ್ರು ಏನ್ ಮಾಡಕ್ಕಾಗತ್ತೆ ಅಲ್ವಾ? ನೋಟಿಫಿಕೇಶನ್ ಬಂದಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಈಗ ನೋಟಿಫಿಕೇಶನ್ ಬರೋದಕ್ಕೆ ಜಸ್ಟ್ 1 ತಿಂಗಳಲ್ಲಿ ಬರೀ 30 ದಿನಗಳಲ್ಲಿ ನಾವು ಬಿಡ್ತೀವಿ ಅಂತ ಹೇಳಿದ್ರು. ಓಕೆ, ಯಾರು? CM ಸಾಹೇಬ್ರು ನಮಗೆ 30 ದಿನಗಳಲ್ಲಿ ಅನೌನ್ಸ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಆದ್ರೆ ಇನ್ನೂ ಅನೌನ್ಸ್ಮೆಂಟ್ ಬಂದಿಲ್ಲ. ಓಕೆ, ಬಟ್ ಅವ್ರೇನ್ ಕೊಟ್ಟಿದ್ರು, ಒಂದು ಡ್ರಾಫ್ಟ್ ಕೊಟ್ಟಿದ್ರು. ಆ ಡ್ರಾಫ್ಟ್ ನಾನು ನಿಮ್ಗೆ ತೋರಿಸ್ತೀನಿ ಈಗ. ಸೊ ಇಲ್ಲಿ ನೀವು ಡ್ರಾಫ್ಟ್ ನೋಡೋದಾದ್ರೆ ಗೈಸ್, ಈ ಡ್ರಾಫ್ಟ್ ನಾನು ಆಲ್ರೆಡಿ ಹಾಕಿದ್ದೆ. ಈ ಡ್ರಾಫ್ಟ್ ಅಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, 24 ಟೋಟಲ್ ಆಗಿ 56,000 ಚಿಲ್ಲರೆ ವೇಕೆನ್ಸೀಸ್ ಇದಾವೆ. 56,432 ವೇಕೆನ್ಸೀಸ್ ಇದಾವೆ. ಬಟ್ ಈ ವೇಕೆನ್ಸೀಸ್ ನ ಇದರಲ್ಲಿ 24,300 ಹುದ್ದೆಗಳು ಮಾತ್ರನೇ ನಾವು ಆರಂಭ ಮಾಡ್ತೀವಿ, 1ನೇ ಹಂತ ಅಂತ ಹೇಳ್ಬಿಟ್ಟು. ಓಕೆ, ಇದು ಯಾವಾಗ? ಮಾರ್ಚ್ 2ನೇ ವಾರ ಚಾಲನೆ ಸಾಧ್ಯತೆ ಅಂತ ಕೊಟ್ಟಿದ್ರು. ಓಕೆ, ಇದೊಂದು ಅಪ್ರಾಕ್ಸಿಮೇಷನ್, ಐದರ್ KPSC ಅಥವಾ KEA ಮೂಲಕ ಪ್ರಕ್ರಿಯೆ ನಡೆಸ್ತೀವಿ ಅಂತ. ಬಟ್ 3ನೇ ವಾರ ಆಯ್ತು, 4ನೇ ವಾರನೂ ಇನ್ನೇನು ಮುಗಿಯುತ್ತೆ, ಇನ್ನೊಂದು 3 ದಿನ ಆದ್ರೆ ಮಾರ್ಚ್ ತಿಂಗಳೇ ಮುಗ್ದೋಗುತ್ತೆ. ಬಟ್ ಆದ್ರೂ ಇನ್ನೂ ನೋಟಿಫಿಕೇಶನ್ ಬಂದಿಲ್ಲ. ಇದು ಏನು ರೀಸನ್ನು? ಇದಕ್ಕೆ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ನಮಗೆ ಬಂದಿರೋ ಮಾಹಿತಿ ಏನಂತಂದ್ರೆ, ಈಗ 56% ಆಫ್ ರಿಸರ್ವೇಶನ್ ಇಂದ 50%ಗೆ ರಿಸರ್ವೇಶನ್ಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಓಕೆ, ಇನ್ನು ಕೇಸಸ್ ನಡೀತಾನೆ ಇದೆ. ಓಕೆ, ಯಾವುದು SC/ST ಏನ್ ರಿಸರ್ವೇಶನ್ ಇದೆ, ಯಾವುದು ಇಂಟರ್ನಲ್ ರಿಸರ್ವೇಶನ್. ಓಕೆ, ಇಂಟರ್ನಲ್ ರಿಸರ್ವೇಶನ್ ಆಫ್ 15 to 17%, ಸೊ ಮತ್ತೆ 3 ನಿಂದ 7% ಅದೇನಿದೆ ಅದನ್ನ ನಡೀತಾ ಇದೆ, ಡಿಸ್ಕಷನ್ ಇನ್ನು ನಡೀತಾನೆ ಇದೆ, ಯಾವುದು ಫೈನಲ್ ಆಗಿಲ್ಲ. ಬಟ್ ಈಗ 56 ಇಂದ 50% ಮಾಡ್ಬೇಕಂದಿದ್ದಾರೆ. ಅಂದ್ರೆ ಈ 6% ಏನಿದೆ, 6% ಬರ್ಬೋದು, ಬರ್ದೇ ಇರ್ಬೋದು.
ಸೊ ಈಗ ಜನರಲ್ನ 50% ತಗೊಳ್ಳಿ ಅಂತ ಹೇಳಿದ್ರೆ ಇನ್ನು ರಿಸರ್ವೇಶನ್ಸ್ ಏನಾಗಬೇಕು ಒ ಬಿ ಸಿದು, ರೈಟ್. ಸೊ ಈಗ ಒ ಬಿ ಸಿಸ್ ಏನಾಗುತ್ತೆ ಅಂತಂದ್ರೆ ಒ ಬಿ ಸಿನಲ್ಲಿ ರಿಸರ್ವೇಶನ್ಸ್ ಆಫ್ 6% ಅನ್ನ ಅವ್ರು ಎಕ್ಸ್ಕ್ಲೂಡ್ ಮಾಡಿ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇವಾಗ ಕೆಲವು ಡಿಪಾರ್ಟ್ಮೆಂಟ್ಸ್ ಅವ್ರಿಗೆ, ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ, ಓಕೆ, ನಾಟ್ ಕೆಲವು ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ ನೀವು ಲಿಸ್ಟ್ ನೋಡೋದಾದ್ರೆ ಈ ಎಲ್ಲಾ ಡಿಪಾರ್ಟ್ಮೆಂಟ್ 24,300 ಹುದ್ದೆಗಳೇನಿದಾವೆ ಇವೆಲ್ಲಾ ಡಿಪಾರ್ಟ್ಮೆಂಟ್ ಸೇರ್ಬಿಟ್ಟಿದಾವೆ guys. ಒಟ್ಟು ಟೋಟಲಿ ಒಂದು 33 ಡಿಪಾರ್ಟ್ಮೆಂಟ್ ಏನೋ ಇದಾವೆ ಈಗ. ಓಕೆ, ಟೋಟಲ್ 33 ಡಿಪಾರ್ಟ್ಮೆಂಟ್ಸ್ ಇದಾವೆ. ಓಕೆ, ರಿಕ್ರೂಟ್ಮೆಂಟ್ ಮಾಡ್ಕೋಬೇಕಿರೋಂಥದ್ದು 33 ಡಿಪಾರ್ಟ್ಮೆಂಟ್ಸ್ ಇದಾವೆ. ಈ 33 ಡಿಪಾರ್ಟ್ಮೆಂಟ್ ಅಲ್ಲಿ ಈ 6% ರಿಸರ್ವೇಶನ್ ನ ಹೋಲ್ಡ್ ಮಾಡಿಕೊಂಡು ಇನ್ನು ಉಳಿದಿರೋಂತಹ ಟೋಟಲ್ ರಿಕ್ರೂಟ್ಮೆಂಟ್ ಏನಿದೆ ಅದನ್ನ ಮುಗಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ಈ 6% ತೆಗೆಯೋದು ಹೇಗೆ ಅಲ್ವಾ, 6% ತೆಗೆಯೋದು ಹೇಗೆ ಅನ್ನೋದು ಒಂದು ಚಾಲೆಂಜ್ ಬಂದಿದೆ ಈಗ. ಅದಕ್ಕಾಗಿನೇ ಯಾವ ಡಿಪಾರ್ಟ್ಮೆಂಟು ಸಹ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಈ 6% ರಿಸರ್ವೇಶನ್ ನ ತೆಗೆದು ರಿಕ್ರೂಟ್ಮೆಂಟ್ ಮಾಡೋದು ಹೇಗೆ ಅನ್ನೋದು ಅವರು ತಿಳಿಸ್ಬೇಕಿತ್ತು, ಇನ್ನೂ ತಿಳಿಸಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಡ್ರಾಫ್ಟ್ ನೋಟಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ತೊಂದರೆ ಆಗ್ತಾ ಇದೆ. ಓಕೆ, ಡ್ರಾಫ್ಟ್ ನೋಟಿಫಿಕೇಶನ್ ಮಾಡ್ಕೊಳ್ಳೋದೇ ತೊಂದರೆ ಆಗಿದೆ. ಓಕೆ, ಈ ರಿಸರ್ವೇಶನ್ ನ ತೆಗೆದು ಉಳಿದಿರೋದನ್ನ ಪೋಸ್ಟ್ ಯಾವ್ದ್ರಿಂದ ಹಾಕಬೇಕು ಯಾವ್ದ್ರಿಂದ ತೆಗಿಬೇಕು ಅನ್ನೋದು ಚಾಲೆಂಜ್ ಆಗಿದೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಇನ್ನು ಗೌರ್ಮೆಂಟ್ ಮೇ ಬಿ ಫಾರ್ಮುಲಾ ಹುಡುಕುತ್ತೆ ಇದಕ್ಕೆ ಹೇಗೆ ಮಾಡಬೇಕು ಏನು ಅಂತ. ಸೊ ಗೌರ್ಮೆಂಟ್ ಅವ್ರ ಫಾರ್ಮುಲಾ ಹುಡುಕಿ ಡಿಪಾರ್ಟ್ಮೆಂಟ್ಸ್ಗೆ ಕೊಟ್ಟಿದ ನಂತರ ಡಿಪಾರ್ಟ್ಮೆಂಟ್ಸ್ ಅವರು ಆದ ಫಾರ್ಮುಲಾ ಬೇಸಿಸ್ ಮೇಲೆ ಅವರು ಆ ಡ್ರಾಫ್ಟ್ ನೋಟಿಫಿಕೇಶನ್ಸ್ ನ ಸಬ್ಮಿಟ್ ಮಾಡಿದ ನಂತರ ಅಪ್ರೂವಲ್ ಸಿಕ್ಕಿದ್ದೆ, ಫೈನಾನ್ಸ್ ಮಿನಿಸ್ಟರ್ ಅಪ್ರೂವಲ್ ಸಿಕ್ಕಿದ್ದೆ, ಫೈನಾನ್ಸ್ ಮಿನಿಸ್ಟರ್ ಆಫ್ ನಮ್ಮ ಕರ್ನಾಟಕ ಅಪ್ರೂವಲ್ ಸಿಕ್ಕಿದ್ದೆ, ಅವರು ಇಮಿಡಿಯೇಟ್ ಆಗಿ ರಿಕ್ರೂಟ್ಮೆಂಟ್ಸ್ ಅನ್ನು ಸ್ಟಾರ್ಟ್ ಮಾಡ್ಕೋತಾರೆ. ಓಕೆ, ಸೊ ಇದೇ ರೀಸನ್ ಪರವಾಗಿ ನಿಮಗೆ ಹಲವಾರು ರಿಕ್ರೂಟ್ಮೆಂಟ್ಸ್ ಪೆಂಡಿಂಗ್ ಅಲ್ಲಿ ಇದಾವೆ ಗಾಯ್ಸ್. ಇದು ಬಿಟ್ಟರೆ ಬೇರೆ ಏನು ರೀಸನ್ ಇಲ್ಲ. ಸೊ ಅದು ಕೋರ್ಟಲ್ಲಿ ಇನ್ನೂ ಕೆಲವೊಂದು ಪೇಪರ್ಸ್ ನೋಡ್ಬೇಕು. ಸೊ ಇಲ್ಲಿ ನೀವು ನೋಡೋದಾದ್ರೆ ಈ ಪರ್ಟಿಕ್ಯುಲರ್ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳ್ಬಿಟ್ಟು MLA ಸಾಹೇಬ್ ರಘುಮೂರ್ತಿ ಅವರು ಚಿತ್ರದುರ್ಗನಲ್ಲಿ ಯಾರಿದ್ದಾರೆ ಇವರು ಸಹ ನ್ಯೂಸ್ ನೋಡ್ತಾ ಇದೆ. ಇದರಲ್ಲಿ ಸಹ ಇನ್ನೂ ಹೇಳ್ತಾ ಇದ್ದಾರೆ SC/ST ಇನ್ನೂ ರಿಕ್ರೂಟ್ಮೆಂಟ್, SC/ST ಪೋಸ್ಟ್ ಏನಿದೆ ಅದು ರಿಸರ್ವೇಶನ್ಸ್ ಇನ್ನೂ ನಡೀತಾ ಇದೆ, ರಿಸರ್ವೇಶನ್ ಅಲ್ಲಿ ಇದೆಲ್ಲ ದೊಡ್ಡ ಪಾಲಿಟಿಕ್ಸ್ ನಡೀತಾ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಬೇಗ ಮುಗಿಸ್ತಾ ಇಲ್ಲ ಅಂತ ಅವರು ಸಹ ಮನವಿ ಮಾಡ್ಕೊಂಡಿದ್ದಾರೆ, ಬೇಗ ಮುಗಿಸ್ಕೊಡಿ ಅಂತ. ಅದನ್ನ ಹೇಗ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಅದು 6% ತಗೋತಾರೋ ಬಿಡ್ತಾರೋ. ಬಟ್ ಇವೆಲ್ಲ ಕೋರ್ಟ್ ಅಲ್ಲಿ ಕೇಸಸ್ ನಡೀತಾ ಇದೆ ನಿಮ್ಗೆ ಗೊತ್ತಿರೋ ಹಾಗೆ. ಬಟ್ ಕರ್ನಾಟಕ ಗೌರ್ಮೆಂಟು ಸಹ ತುಂಬಾ ಎಫರ್ಟ್ಸ್ ಹಾಕ್ತಾ ಇದ್ದಾರೆ. ಲೈಕ್ 50% ರಿಸರ್ವೇಶನ್ ಅಲ್ಲಿ ರಿಕ್ರೂಟ್ಮೆಂಟ್ ಮುಗ್ಸೋಣ, ಅಟ್ಲೀಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ನೋಡ್ತಾ ಇದ್ದಾರೆ. ಬಟ್ ಈ 6% ರಿಸರ್ವೇಶನ್ ಹೇಗೆ ತೆಗಿಬೇಕು ಅನ್ನೋ ದೊಡ್ಡ ಚಾಲೆಂಜ್ ಆಗಿದೆ. ಸೊ ನಿಮಗೂ ಏನಾದರೂ ಮಾಹಿತಿ ಸಿಕ್ತಾ ಅಂತಂದ್ರೆ ನೀವು ಶೇರ್ ಮಾಡ್ಬೋದು. ಅಂಡ್ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೋದು ಗೈಸ್. ಅಂಡ್ ದ ಮೇನ್ ರೀಸನ್ ಫಾರ್ ಡಿಲೇಯಿಂಗ್ ದ ರಿಕ್ರೂಟ್ಮೆಂಟ್ ಈಸ್ segregation of the 6% of post and recruiting the rest of the percentage. ಸೊ ಅದು ಸ್ವಲ್ಪ ಚಾಲೆಂಜ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿದೆ. ಸೊ ನೌ ದೇರ್ ಇಸ್ ನೋ ಅದರ್ ಗೋ, ವಿ ಹ್ಯಾವ್ ಟು ವೆಯ್ಟ್. ಹಾಗಿದ್ರೆ ಎಷ್ಟು ತಿಂಗಳು ವೆಯ್ಟ್ ಮಾಡಬೇಕು? ಮಿನಿಮಮ್ 3 to 4 months ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್. ಓಕೆ, ಮಿನಿಮಮ್ 3 to 4 months ವೆಯ್ಟ್ ಮಾಡಬೇಕಾಗುತ್ತೆ. ಅಂಡ್ ಓನ್ಲಿ ದೆನ್ ದ ಫರ್ದರ್ ರಿಕ್ರೂಟ್ಮೆಂಟ್ಸ್ ವಿಲ್ ಸ್ಟಾರ್ಟ್. ಓಕೆ, ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಎಲ್ಲ ನಿಮ್ಮ ಗೆಳೆಯರಿಗೆ ಹಾಗೂ ನಿಮ್ಮ ಸಹಪಾಠಿಗಳಿಗೆ ಶೇರ್ ಮಾಡಿ, ಸೊ ದಟ್ ಎಲ್ಲರಿಗೂ ಸಹ ಈ ಮಾಹಿತಿ ತಲುಪಲಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ ಗೈಸ್, ಟೇಕ್ ಕೇರ್, ಬೈ.